ಆತ್ಮೀಯರೇ, ಸ್ವಾಗತ. ಕರ್ನಾಟಕ ಸರ್ಕಾರ ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ 2025-26ನೇ ಸಾಲಿನ ಶೈಕ್ಷಣಿಕ ಧ್ಯೇಯವಾಕ್ಯ ಬದಲಾವಣೆಯೇ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎಂಬಂತೆ ಹೊಸದಾಗಿ ಶಾಲೆಗೆ ಬರುವಂಥ ಚಿಣ್ಣರಿಗೆ 40 ದಿನಗಳ ಒಂದು ವಿದ್ಯಾ ಪ್ರವೇಶ ಮಾಡಲಾಗಿದ್ದು, ಮಕ್ಕಳು ಆಸಕ್ತಿಯಿಂದ ಕಲಿಯಲಿ ಎನ್ನುವಂಥ ಉದ್ದೇಶದಿಂದ ಘನ ಸರ್ಕಾರವು ವಿದ್ಯಾಪ್ರವೇಶ ಎಂಬ 40 ದಿನದ ಆಟದ ಚಟುವಟಿಕೆ ನಲಿಕಲಿಯೇ ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿ ಪ್ರತ್ಯೇಕ ಕಲಿಕಾ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಒಂದು ವಿದ್ಯಾಪ್ರವೇಶದಲ್ಲಿ 8 ಅವಧಿಗಳನ್ನು ಮಾಡಲಾಗಿದ್ದು, 1ನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ 40 ನಿಮಿಷದಿಂದ ಕೂಡಿದೆ. 2ನೇ ಅವಧಿ ನನ್ನ ಸಮಯ 40 ನಿಮಿಷಗಳಿಂದ ಕೂಡಿದ್ದು, 3ನೇ ಅವಧಿ ಬುನಾದಿ ಸಂಖ್ಯಾಜ್ಞಾನ 40 ನಿಮಿಷದಿಂದ ಕೂಡಿದೆ. 4ನೇ ಅವಧಿ ಸೃಜನಶೀಲ ಕಲೆ 40 ನಿಮಿಷ. 5ನೇ ಅವಧಿ ಭಾಷಾಭಿವೃದ್ಧಿ 60 ನಿಮಿಷ. 6ನೇ ಅವಧಿ ಹೊರಾಂಗಣ ಆಟಗಳು 40 ನಿಮಿಷ. 7ನೇ ಅವಧಿ ಕಥಾ ಸಮಯ 40 ನಿಮಿಷ. 8ನೇ ಅವಧಿ ಮತ್ತೆ ಸಿಗೋಣ 20 ನಿಮಿಷದಿಂದ ಕೂಡಿದೆ. ವಿದ್ಯಾಪ್ರವೇಶದ ಶುಭಾಶಯ ವಿನಿಮಯ ಎನ್ನುವಂಥ ಅವಧಿಯಲ್ಲಿ ಶುಭಾಶಯಗಳು ಮತ್ತು ಸ್ವಾಗತದಂತಹ ಸಾಮಾಜಿಕ ನಡವಳಿಕೆ ಅಭಿವೃದ್ಧಿ ಚಟುವಟಿಕೆಯ ಉದ್ದೇಶ ಆತ್ಮೀಯ ಭಾವನೆಯನ್ನು ಮೂಡಿಸುವುದಾಗಿದೆ. ಹೊಸದಾಗಿ ಬಂದಂಥ ಮಕ್ಕಳಿಗೆ ಒಂದು ಕಲಿಕೆಯನ್ನು ಹುರಿದುಂಬಿಸಲು ಈ ಒಂದು ಚಟುವಟಿಕೆ ಉತ್ತಮವಾಗಿದ್ದು, ಇದರಲ್ಲಿ ವರ್ಗದ ಗುರುಗಳು ನಮಸ್ತೆ, ಗುಡ್ ಮಾರ್ನಿಂಗ್ ಹೇಳುವುದರ ಮೂಲಕ ಮತ್ತು ಅವರ ಹೆಸರುಗಳನ್ನು ಕೇಳುವುದರ ಮೂಲಕ ಹೂವು, ಬಲೂನು, ಚಾಕ್ಲೇಟ್ಗಳನ್ನು ನೀಡಿ ಸ್ವಾಗತಿಸುವರು. ಹಾಗೂ ಮಾತುಕತೆಯಲ್ಲಿ ನನ್ನ ಕುರಿತು ಎಂಬಂತೆ ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಕೈ ಬೀಸಿ ಹೇಳುವ ಮೂಲಕ ಅವರನ್ನು ಸ್ವಾಗತಿಸಿ ಚಪ್ಪಾಳೆ ತಟ್ಟಿ ಹಾಯ್ ಟೀಚರ್, ಗುಡ್ ಮಾರ್ನಿಂಗ್ ಎಂದು ಹೇಳುವ ಮೂಲಕ ಪ್ರತಿಕ್ರಿಯಿಸಲು ಮಕ್ಕಳಿಗೆ ತಿಳಿ ಹೇಳಿ ಅವರು ತನ್ನ ಬಗ್ಗೆ ತನ್ನ ವೈಯಕ್ತಿಕ ವಿಚಾರಗಳನ್ನು ತಿಳಿಸಲು ಈ ಒಂದು ಅವಧಿ ಉತ್ತಮವಾಗಿದೆ. ಹಾಗೂ 2ನೇ ಅವಧಿ ನನ್ನ ಸಮಯ ತರಗತಿಯ ಎಲ್ಲ ಕಲಿಕಾ ಮೂಲೆಗಳಿಗೆ ಶಿಕ್ಷಕರು ಮಕ್ಕಳನ್ನು ಕರೆದೊಯ್ದು ಪ್ರತಿ ಮೂಲೆಯಲ್ಲಿನ ಸಾಮಗ್ರಿ ಹಾಗೂ ಅವುಗಳ ಬಳಕೆಯನ್ನು ಕುರಿತು ಮಾರ್ಗದರ್ಶನ ನೀಡುವರು. 3ನೇ ಅವಧಿ ಬುನಾದಿ ಸಂಖ್ಯಾಜ್ಞಾನ, ಪರಿಸರದ ಅರಿವು ಮತ್ತು ವೈಜ್ಞಾನಿಕ ಚಿಂತನೆ ಮೂಡಿಸುವ ಒಂದು ಉದ್ದೇಶದಿಂದ ನೋಡು ಮತ್ತು ಹೇಳು ಎನ್ನುವಂಥ ಚಟುವಟಿಕೆಯನ್ನು ನಿರ್ವಹಣೆ ಮಾಡುವುದು. ತರಗತಿಯಲ್ಲಿ ಇರುವ ಅಥವಾ ಅಡಿಗೆ ಕೋಣೆಯಲ್ಲಿ ಲಭ್ಯವಿರುವಂಥ ವಸ್ತುಗಳು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಇತರೆ ಸಾಮಾನ್ಯ ವಸ್ತುಗಳನ್ನು ತೋರಿಸಿ ಮಕ್ಕಳನ್ನು ವೃತ್ತಾಕಾರದ ಕೂರಿಸಿ 8ರಿಂದ 10 ವಸ್ತುಗಳನ್ನು ಕೆಲವು ನಿಮಿಷಗಳ ಕಾಲ ಮಕ್ಕಳಿಗೆ ತೋರಿಸುವುದು. ನಂತರವನ್ನು ಮುಚ್ಚಿಸಿ ಆ ವಸ್ತುಗಳ ಒಂದು ಸ್ಮರಿಸಿ ಹೇಳಲು ಅವಕಾಶ ನೀಡುವುದು. 4ನೇ ಅವಧಿ ಸೃಜನಶೀಲ ಕಲೆ ಹಾಗೂ ಸೂಕ್ತ ಸ್ನಾಯು ಚಲನಾ ಕೌಶಲ್ಯಗಳ ಬಗ್ಗೆ ತಿಳಿ ಹೇಳುವುದು. ಇಲ್ಲಿ ಮಕ್ಕಳಿಗೆ ಒತ್ತು ಚಿತ್ರದ ರಚನೆ ಹೇಳುವುದು. ಮಕ್ಕಳು ತನಗೆ ಇಷ್ಟವಾದ ಅಥವಾ ಆಯ್ಕೆಯ ಚಿತ್ರವನ್ನು ಬರೆಯಲು ಹೇಳಿ ನಂತರ ಬಣ್ಣಗಳ ಮುಖಾಂತರ ಬೆರಳು ತುದಿಗಳು ಅಥವಾ ಹೆಬ್ಬರಗಳನ್ನು ಅದ್ದಿ ಕಾಗದದ ಮೇಲೆ ಒತ್ತು ಚಿತ್ರ ರಚಿಸಲು ಹೇಳುವುದು. 5ನೇ ಅವಧಿ ಭಾಷಾಭಿವೃದ್ಧಿ ಮತ್ತು ಬುನಾದಿ ಸಾಕ್ಷರತೆ. ಇಲ್ಲಿ ಮಗು ತಾನು ತಿಳಿದದ್ದನ್ನು ನೆನಪಿಸಿಕೊಳ್ಳುವುದು ಮತ್ತು
ಅದನ್ನು ನೆನಪಿಸಿಕೊಟ್ಟಂಥ ವಿಷಯಗಳನ್ನು ಕ್ರಮಾನುಗತವಾಗಿ ಆಲೋಚಿಸಿ ಜೋಡಿಸುವುದು, ತಮ್ಮ ಮಾತುಗಳಲ್ಲಿ ಹೊಸ ಹೊಸ ಪದಗಳನ್ನು ಬಳಸುವುದು. ಉದಾಹರಣೆಗೆ, ನೀನು ಎಷ್ಟು ಗಂಟೆಗೆ ಎದ್ದೆ, ಶಾಲೆಗೆ ಬರುವಾಗ ನಿನ್ನ ಬಳಿ ಏನಿತ್ತು, ದಾರಿಯಲ್ಲಿ ಏನೇನು ನೋಡಿದಿ, ಹೀಗೆ ಹಲವಾರು ಪ್ರಶ್ನೆಗಳ ಮುಖಾಂತರ ಕೇಳುವುದರ ಮುಖಾಂತರ ಮಕ್ಕಳನ್ನು ಒಂದು ಶಾಲಾ ವಾತಾವರಣದಲ್ಲಿ ಆಕರ್ಷಿಸುವಂತೆ ಮಾಡುವುದು. ನಂತರ ತೋಚಿದಂತೆ ಗೀಚು ಚಟುವಟಿಕೆಯನ್ನು ನಿರ್ಮಾಣ ಮಾಡುವುದು, ಬರವಣಿಗೆಯ ಕೌಶಲ್ಯಗಳನ್ನು ಮೂಡಿಸುವುದು. ನಂತರ ಹೊರಾಂಗಣ 6ನೇ ಅವಧಿ ಹೊರಾಂಗಣ ಆಟಗಳು, ಆಟದ ಸ್ಥಳ, ಆಟದ ವಸ್ತುಗಳ ಬಗ್ಗೆ ತಿಳುವಳಿಕೆ ಮೂಡುವುದು. ಉದಾಹರಣೆಗೆ ಸ್ಕಿಪ್ಪಿಂಗ್ ರೋಪ್ಸ್, ಚೆಂಡುಗಳು, ಬಾಸ್ಕೆಟ್ ಮತ್ತು ಹೊರಾಂಗಣ ಆಟಗಳ ಬಗ್ಗೆ ಸಂಬಂಧಿತ ವಸ್ತುಗಳನ್ನು ಪರಿಚಯಿಸುವುದು ಹಾಗೂ ಆಟದ ಮೈದಾನದಲ್ಲಿ ಯಾವ ರೀತಿ ಜಾಗೃತೆಯಿಂದ ಇರಬೇಕು ಎನ್ನುವುದನ್ನು ತಿಳುವಳಿಕೆಯನ್ನು ತಿಳಿಸುವುದು. ನಂತರ ಮಕ್ಕಳನ್ನು ನಮ್ಮತ್ತ ಆಕರ್ಷಿಸಲು ಒಂದು ಉತ್ತಮವಾದಂಥ ವೇಳೆ ಯಾವುದಪ್ಪ ಅಂತಂದರೆ ಕಥಾ ಸಮಯದಲ್ಲಿ ಸಿಂಹ ಮತ್ತು ಇಲಿಯ ಒಂದು ಕಥೆಗಳನ್ನು ಹೇಳುವುದು. ಸಿಂಹ ಮತ್ತು ಇಲಿಯ ಕಥೆಗಳನ್ನು ಹೇಳಿದ ನಂತರ ಮಕ್ಕಳ ಒಂದು ಕಲಿಕೆಯನ್ನು, ಮಕ್ಕಳ ಒಂದು ಜ್ಞಾಪಕ ಶಕ್ತಿಯನ್ನು ಓರೆಹಚ್ಚಲು ಮಧ್ಯದಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾ ಕಥೆಯನ್ನು ಹೇಳುವುದು ಹಾಗೂ ಇವರು ಕಥೆಯನ್ನು ಆಲಿಸುತ್ತಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. 8ನೇ ಅವಧಿ ಮತ್ತೆ ಸಿಗೋಣ. ಇಲ್ಲಿ ದಿನವಿಡೀ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವಲೋಕನ ಮಾಡುವುದು, ಚಿತ್ರಗಳನ್ನು ತೋರಿಸುತ್ತಾ ಮಕ್ಕಳನ್ನು ಕಲಿಕೆಯತ್ತ ಸಾಗಿಸುವ ಉದ್ದೇಶ ನಮ್ಮದಾಗಿದೆ. ಶಿಕ್ಷಣ ಇಲಾಖೆ ನೀಡಿದಂಥ ಈ ಒಂದು ವಿದ್ಯಾಪ್ರವೇಶದ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಿ ನಮ್ಮ ಮುದ್ದು ಮಕ್ಕಳನ್ನು ಒಳ್ಳೆಯ ನಾಗರಿಕರನ್ನು ಮಾಡಲು ಪ್ರಯತ್ನಿಸೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.